ಹೆಲ್ದಿ ಓಟ್ಸ್ ರೊಟ್ಟಿ ಮಾಡುವ ವಿಧಾನ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ದ್ರಾಕ್ಷಿ, ಗೋಡಂಬಿ, ಕಡಲೆಬೀಜ, ಬಾದಾಮಿ, ಈರುಳ್ಳಿ, ಓಟ್ಸ್, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಬೀಟ್ರೋಟ್, ಕಾಯಿ ತುರಿ, ಉಪ್ಪು, ಅಚ್ಚ ಖಾರದ ಪುಡಿ. ಓಟ್ಸನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದೇ ಪ್ಯಾನ್ಗೆ ಕಡಲೆಬೀಜ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ. ನಂತರ ಕಡಲೆಬೀಜದ್ದು ಸಿಪ್ಪೆ ತಗೋಬೇಕು. ಮಿಕ್ಸಿಗೆ ಹುರಿದ ಓಟ್ಸ್ ಹಾಕಿ ರುಬ್ಕೊಳ್ಳಿ ನುಣ್ಣಗೆ. ನಂತರ ಡ್ರೈ ಫ್ರೂಟ್ಸನ್ನು ಹಾಕಿ ರುಬ್ಕೊಳ್ಳಿ. ಸಪ್ರೇಟಾಗಿ ರುಬ್ಕೋಬೇಕು. ಫಸ್ಟ್ ಓಟ್ಸ್ ರುಬ್ಕೊಂಡು ನಂತರ ಡ್ರೈ ಫ್ರೂಟ್ಸ್ ಹಾಕಿ ರುಬ್ಕೊಳ್ಳಿ. ಇದೇ ಮಿಕ್ಸಿಗೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ಳಿ. ನಂತರ ಒಂದು ಬೌಲ್ಗೆ ಓಟ್ಸ್, ರುಬ್ಬಿದ ಡ್ರೈ ಫ್ರೂಟ್ಸ್, ಈರುಳ್ಳಿ, ಕಾಯಿ ತುರಿ, ಬೀಟ್ರೋಟ್, ಕ್ಯಾರೆಟ್, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಹಸಿಮೆಣಸಿನಕಾಯಿ ಪೇಸ್ಟ್ ಎಲ್ಲವನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ನಂತರ ಒಂದು ಸ್ಪೂನ್ ಎಣ್ಣೆ ಹಾಕಿ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ಬೇಕಿದ್ರೆ ಇದಕ್ಕೆ ಪಿಸ್ತಾ, ವಾಲ್ನಟ್, ಆ್ಯಪಲ್ನ ಸೇರಿಸಿ ಹಾಕೋಬೋದು. ಮಕ್ಕಳುಗಳು ಡ್ರೈ ಫ್ರೂಟ್ಸ್ ತಿನ್ನೋಕ್ಕೆ ಇಷ್ಟಪಡಲ್ಲ, ಇದರಲ್ಲಿ ಹಾಕಿಕೊಟ್ರೆ ತಿಂತಾರೆ. ನಂತರ ಉಂಡೆ ಮಾಡಿಕೊಂಡು ಪೂರಿ ಪ್ರೆಸ್ನಲ್ಲಿ ಲಟ್ಟಿಸ್ಕೊಳ್ಳಿ. ಇಲ್ಲಾಂದರೆ ಚಪಾತಿ ಹಿಟ್ಟಿನ ಲಟ್ಟಣಿಗೆಲ್ಲೂ ಲಟ್ಟಿಸ್ಕೋಬೋದು. ನನಗೆ ಪೂರಿ ಪ್ರೆಸ್ಸಲ್ಲಿ ಈಸಿ ಆಗುತ್ತೆ ಅನ್ನಿಸ್ತು, ಅದಕ್ಕೋಸ್ಕರ ಅದರಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ನಂತರ ಕಾದ ತವದ ಮೇಲೆ 2 ಕಡೆ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ನೀವು ಬೇಕಿದ್ರೆ ರೊಟ್ಟಿ ಥರನೂ ಹಾಕೋಬೋದು. ಸ್ವಲ್ಪ ಹೆಚ್ಚಾಗಿ ನೀರು ಹಾಕ್ಕೊಂಡು ಉಯ್ಕೋಬೋದು. ಓಟ್ಸ್ ಮಿನಿ ರೊಟ್ಟಿ ರೆಡಿ.